तो ईश्वर खंडे अवगू नानगू ಅವ್ರಿಗೆ ನಡೀತಾ ಇರ್ತದೆ जो हार कर जीतता है उसको कहते हैं बाजीगर ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಕೆಲವೊಂದು ಹೇಳ್ತಾರೆ ಅವರು ವೇದಿಕೆ ಬೇಕಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ನಡೆದಂತ ಎಲ್ಲ ಅಪಾರ ಸಂಖ್ಯೆಯಲ್ಲಿ ಬಸವರಾಜ್ ಪಾಟೀಲ್ ಪರಿವಾರದ ಅಭಿಮಾನಿಗಳು ಅದರ ಜೊತೆಯಲ್ಲಿ ಇವತ್ತು ನೀವು ಏನು ಪ್ರೀತಿ ತೋರಿಸಿದ್ರಿ ಇವತ್ತೇನು ನಮ್ಮ ಮೇಡಮ್ ಬೆಂಗಳೂರಿನಿಂದ ಬಂದಿರತಕ್ಕಂತ ಸೋನಾಲ್ ಅವರು ಪಾಪ ಅವರು ಕೆಲವು ನಿಮಿಷ ಮಾತನಾಡಿದ್ರು ಯಾಕಂದ್ರೆ ಈ ಭಾಗದಲ್ಲಿ ಅವರು ಮೊದಲನೇ ಸಲ ಬಂದಿದ್ದಾರೆ ಇವತ್ತು ರಾಜುಗೌಡ ಬಗ್ಗೆ ಏನು ಹೇಳ್ತಾ ಇದ್ರು ರಾಜುಗೌಡಗೂ ನನಗೂ ಬಹಳ ಆತ್ಮೀಯತೆ ನಾನು ಯಾವಾಗ ಸಚಿವನಾಗಿದ್ದ ನಾನು ಯಾದಗಿರಿ ಉಸ್ತುವಾರಿ ಸಚಿವನಾಗಿದ್ದ ಅದಕ್ಕೆ ಪೂರ್ವದಲ್ಲಿ ಕೂಡ ನಾನು ರಾಜಗೌಡರು ಬಹಳ ಆತ್ಮೀಯ ಸ್ನೇಹಿತರು ಯಾವಾಗೂ ಬೆಂಗಳೂರಲ್ಲಿ ಒಂದೇ ಕಡೆ ಸೇರ್ತೀವಿ ಅವತ್ತು ರಾಜುಗೌಡರು ನಿಮ್ಗೆ ಹೇಳಿದ್ದಾರೆ ಇವತ್ತು ತಾವು ಕೂಡ ಬಂದಿದ್ರಿ ನಮ್ಮ ವಿಶೇಷವಾಗಿ ಇನ್ನೊಬ್ರು ಮೇಡಮ್ ದಿವ್ಯಾ ಅಲ್ಲೂರು ಬಹಳ ನಿಮ್ಮನ್ನೆಲ್ಲರ ಉದ್ದೇಶಿಸಿ ಅವರು ಕೂಡ ಸಂಚಲನ ಮಾಡ್ತಾ ಇದ್ರು ಇವತ್ತು ನೀವು ಬೀದರ್ ಜಿಲ್ಲೆ ಕೆಂಪು ಮಣ್ಣು ನೀವು ಹ್ಯಾಂಗ್ ನಿಮ್ಮ ಆವಾಜ್ ಬರಬೇಕು ಅಂದ್ರೆ ಆ ಆವಾಜ್ ಅವ್ರಿಗೆ ಮುಟ್ಟಿಲ್ಲ ಬೆಂಗಳೂರಿನವರಿಗೆ ನೀವು ಯಾಕೋ ಸುಸ್ತಾಗಿದ್ರಿ ಯಾವ ರೀತಿ ಆವಾಜ್ ಬರಬೇಕು ಅಂತ ಆವಾಜ್ ಹೇಳ್ರಿ ಇನ್ನೂ ನಿಮ್ಮ ಆವಾಜ್ ಸೌಂಡ್ ಬಂದಿಲ್ಲ ಅಲ್ಲಿ ನಮ್ಮ ಬೀದರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತ ಅಮರ್ ಖಂಡ್ರೆ ಅವರು ಬರ್ತಾ ಇದಾರ ಅವ್ರಿಗೆ ಕೂಡ ಇಲ್ಲಿ ಮೇಲ್ಗಡೆ ಕಳಿಸ್ರಿ ಅದ್ರ ಜೊತೆಯಲ್ಲಿ ಎಲ್ಲ ಯಾಕಂದ್ರೆ ಧನರಾಜ್ ತಾಳಂಪಳ್ಳಿಯವರು ಒಳಗೊಂಡು ಮತ್ತೆ ಯಾರ ಹೆಸರು ನಿಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿದೆ ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ರಿ ನಾವು ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತ ಅಹಮದ್ ಮೈಲುದ್ದೀನ್ ಅವರು ಗ್ರಾಮೀಣ ಭಾಗದ ಅಧ್ಯಕ್ಷರಾದಂತ ನಮ್ಮ ತುಂಬಾ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಉಮೇಶ್ ಜಂಗಿಯವರು ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಸುಪುತ್ರ ಆದಂತ ಅಭಿಷೇಕ್ ಪಾಟೀಲ್ ರವರು ಕೆಎಂಎಫ್ನ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂತ ರೇವಣಸಿದ್ದಪ್ಪ ಪಾಟೀಲ್ ರವರು ಗಣೇಶ್ ಪಾಟೀಲ್ ರವರು ಇನ್ನೊಬ್ಬ ನನ್ನ ಸೋದರ ಅಕ್ಷಯ್ ಪಾಟೀಲ್ ರವರು ಇನ್ನು ಎಲ್ಲ ನಮ್ಮ ಅಳಿಯರಾದಂತ ಆಕಾಶ್ ತಾಳಂಪಳ್ಳಿಯವರು ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ರಿ ಮಾಧ್ಯಮದ ಸ್ನೇಹಿತರೆ ಇವತ್ತು ನಿಜವಾಗ್ಲೂ ನಾನು ಸುಮಾರು 2 ವರ್ಷ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಚುನಾವಣೆ ಬಂದಿತ್ತು ಈ ಸಲ ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲ ಸರ್ ಈ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡೋಣ ಬಹಳ ಒಳ್ಳೆ ರೀತಿಯಿಂದ ನಾವೆಲ್ಲ ಏರ್ಪಾಡು ಮಾಡ್ತೀವಿ ಅಂತ ತಾವೆಲ್ಲ ಕೂಡ ಮಾಡಿದ್ವಿ ಇವತ್ತು ಬೆಳಿಗ್ಗೆಯಿಂದ ನಾನು ಇವತ್ತೇನು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾನು ಹೋಗಿ ಬರಬೇಕಾಗಿತ್ತು ಅಂದ್ರೆ ಬೆಳಗ್ಗೆ ನಾನು 11 ಗಂಟೆಗೆ ಹೋಗಿದಾಗ ಅಲ್ಲಿಂದ ಇಲ್ಲಿಗೆ ಬರುವವರೆಗೆ ಮಧ್ಯಾಹ್ನ 4 ಗಂಟೆ ಆಯ್ತು ಇವತ್ತು ವ್ಯಾಪಾರಸ್ಥರು ಇವತ್ತೆಲ್ಲ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ನನ್ನನ್ನು ಹುಮ್ನಾಬಾದ್ ಪಟ್ಟಣದಲ್ಲಿ ಬಹಳ ಅತಿಯಾದಂತ ಭವ್ಯವಾದಂತ ತಾವೆಲ್ಲ ಸ್ವಾಗತ ಕೋರಿದ್ರು ಏಮ್ಮ ತಾಯಿ ಎಲ್ಲ ಕೂತ್ಕೊಳ್ರಿ ಇನ್ನ ಹೋಗ್ಬೇಡ್ರಿ ಇನ್ನೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಇದೆ ಕೂತ್ಕೊಳ್ರಿ ಇವತ್ತು ವಿಶೇಷವಾಗಿ ಹುಮ್ನಾಬಾದ್ ಪಟ್ಟಣ ಮತ್ತು ಚುಡುಗುಪ್ಪದಲ್ಲಿ ಕೂಡ ಯಾವ ರೀತಿ ಬೈಕ್ ರ್ಯಾಲಿ ಮುಖಾಂತರ ನನ್ನನ್ನು ಬರಮಾಡಿಕೊಂಡ್ರಿ ಬಹಳ ಒಳ್ಳೆ ರೀತಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ತಾವೆಲ್ಲರೂ ಕೂಡ ನನ್ನನ್ನು ಬಹಳ ಒಳ್ಳೆ ರೀತಿಯಿಂದ ಸ್ವಾಗತ ಕೋರಿದ್ರು ಇವತ್ತು ವಿಶೇಷವಾಗಿ ಹುಟ್ಟು ಹಬ್ಬ ಅಂದಮೇಲೆ ಒಂದ್ ಕಡೆ ನಮ್ಮ ಸ್ನೇಹಿತರಾದಂತ ಈಶ್ವರ್ ಖಂಡ್ರೆ ಅವರು ಕೇಳ್ತಾ ಇದ್ರು ಸರ್ ಇದಾರೆ 58 59 ನನಗೂ ಕೂಡ ಇಲ್ಲ 60 ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಎಲ್ಲ ನಮ್ಗೆ ಇದ್ರು ಏನೋ ಒಂದು ಮಾಡಬೇಕು ಅಂದಾಗ ಇವತ್ತು 59 ಮುಗಿದ 60ನೇ ವರ್ಷ ಇವತ್ತು ಹುಟ್ಟುಹಬ್ಬ ಆಚರಣೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಪರಿವಾರದವರು ವಿಶೇಷವಾಗಿ ನಮ್ಮ ಪರಿವಾರದವರು ಇವತ್ತೆಲ್ಲರೂ ಸೇರಿ ಇದೊಂದು ಏರ್ಪಾಡು ಮಾಡಿರ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಬಹಳ ಸಂತೋಷ ಅನಿಸ್ತಾ ಇದೆ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕಳೆದ 2023 ಚುನಾವಣೆಯಲ್ಲಿ ನನ್ನನ್ನು ಕೆಲವೇ ಮತಗಳ ಅಂತರದಿಂದ ಸೋಲ್ಬೇಕಾಯ್ತು ನನಗೆ ಇವತ್ತು ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಇವತ್ತು ಎಷ್ಟೊಂದು ಅಭಿಮಾನಿಗಳು ತಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಾನಿವತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 5 ಗಂಟೆಗೆ ಮನೆಗೆ ಬರಬೇಕಾಯ್ತು ಅಂದ್ರೆ ನಾನು ಮೇನ್ ಡೋರ್ಲಿಂದ ಮನೆಗೆ ಬಂದಿಲ್ಲ ಹಿಂದಿನ ಡೋರ್ಲಿಂದ ಮನೆಗೆ ಬಂದು ಮ್ಯಾಲೆ ಹೋಗ್ಬಿಟ್ಟು ನಾನು ಯಾಕಂದ್ರೆ ನೀವು ಅಷ್ಟೊಂದು ಹಾರು ಶಾಲು ಬೆಳಿಗ್ಗೆಯಿಂದ ನನ್ನನ್ನು ಬಹಳಷ್ಟು ಇದು ಮಾಡಿದ್ರಿ
ಅದಕ್ಕೆ ಬಂಧುಗಳೇ, ನಾನು ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ. ನಾವು ಏನು ಮಾಡಿದೀವಿ, ಜನರ ಸಲುವಾಗಿ ನಾವೇನು ಕಾರ್ಯಕ್ರಮಗಳು ಕೊಟ್ಟಿದೀವಿ, ಜನರಿಗೆ ಯಾವ ರೀತಿನೋ ರೆಸ್ಪಾನ್ಸ್ ಕೊಟ್ಟಿದೀವಿ ಎಂಬುದು ಇವತ್ತು ನನಗೆ ಅನಿಸ್ತಾ ಇದೆ. ಇವತ್ತು ತಾವೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ನೋಡಿದಾಗ ನನಗಿನ್ನೂ ಕೂಡ ಹೊರಗೆ ಬರ್ತಾ ಇದೆ. ಯಾಕಂದ್ರೆ ನಾನು ಈಶ್ವರ್ ಖಂಡ್ರೆ ಅವರು 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಇದೆ. ಅದ್ರಿಗೆಲ್ಲಗಿನ ಸಂತೋಷ ಈ ವರ್ಷ ಇವತ್ತಿನ ದಿನ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿ ಇವತ್ತ ತಾವೆಲ್ಲರೂ ತಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಇವತ್ತೇನು ಇದು ಒಂದು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹುಟ್ಟು ಹಬ್ಬ ಮುಖ್ಯ ಅಲ್ಲ. ಇವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಒಂದ್ ಕಡೆ ಸೇರ್ಬೇಕು, ಒಂದ್ ಕಡೆ ನಾವು ಮಾತಾಡ್ಬೇಕು, ಒಂದ್ ಕಡೆ ಆಗ್ಬೇಕು ಅಂತ ಇನ್ನು ಕಾರ್ಯಕ್ರಮ. ಹುಟ್ಟುಹಬ್ಬ ಮುಖ್ಯ ಅಲ್ಲ. ಹುಟ್ಟುಹಬ್ಬ ದಿನ ಪ್ರತಿ ವರ್ಷ ಬರುತ್ತೆ. ಇವತ್ತ ತಾವೆಲ್ಲ ಅಭಿಮಾನಿಗಳು ಎಷ್ಟೊಂದು ಜನ ಸೇರಿ ನನ್ನನ್ನು ಅಭಿನಂದಿಸಿದ್ರಿ. ನಾನು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳಬೇಕು ನನಗೆ ಅರ್ಥ ಆಗಿದೆ. ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನಿಮ್ ಜೊತೆಯಲ್ಲಿ ನಾನಿದ್ದೀನಿ. ಯಾಕಂದ್ರೆ ಸೋಲು ಗೆಲುವು ಸಹಜಿಕ್ಕಿದೆ. ನಮ್ದು ಈಶ್ವರ್ ಖಂಡ್ರೆ ಅವರಿಗೆ ಅವಾಗ ನನಗೂ ಅವ್ರಿಗೆ ನಡೀತಾ ಇರ್ತದೆ. ಜೋ ಹಾರ್ಕರ್ ಜೀತಾ ಹೈ ಉಸ್ಕು ಕೈತೆ ಹೈ ಬಾಜಿಗರ್. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಕೆಲವೊಂದು ಹೇಳ್ತಾರ ಅವರು. ಯಾಕಂತಂದ್ರ ಯಾವ ಸಂದರ್ಭದಲ್ಲಿ ಏನೇನು ಆಗ್ತದ ಅಂಬುದು ಇವೆಲ್ಲ ಮನುಷ್ಯನ ಜೀವನದಲ್ಲಿ ಸಹಜ. ಇವತ್ತು ನಾವು ಸೋಲು ಗೆಲುವು ಸ್ಫೋಟಕ್ಕಾಗಿ ತಗೊಳ್ಬೇಕಾಗಿದೆ. ಯಾಕೆ ಸೋತೆವೋ ಯಾಕೆ ಗೆದ್ದೆವೋ ಮುಖ್ಯ ಇಲ್ಲ. 2018ರಲ್ಲಿ ಇದೇ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆ ಎಷ್ಟು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 35,000 ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ರು. ಇದೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಏನಾಯ್ತು ಅಂದ್ರೆ ಏನಪ್ಪ ನಮ್ಮ 35,000 ಗೆದ್ದಿರು, ಒಂದು 20,000 ಕಡಿಮೆ ಆಗ್ಬೋದು, 25,000 ಕಡಿಮೆ ಆಗ್ಬೋದು, ಇನ್ನು 10,000 ಆದ್ರೂ ಗೆಲ್ತಾರ ಅಂತ ನಮ್ದೆಲ್ಲ ಪಕ್ಷದ ಮುಖಂಡರ ಬಳಿ ಕಾರ್ಯಕರ್ತರ ಬಳಿ ಆ ರೀತಿ. ಆದ್ರೂ ಕೂಡ ಇವತ್ತೆಲ್ಲ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತೆಲ್ಲ ಕಡೆ ನಾವು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ನಾವು ಹುಮ್ನಾಬಾದ್ ಪ್ರವಾಸಿ ಮಂದಿರದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರೆಗೆ ನಾನು ಕಲ್ಯಾಣ ಕರ್ನಾಟಕ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಹೆಚ್ಚುವರಿ ಹಣಕಾಸು ತಂದು ಇವತ್ತು ಅದು 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವತ್ತು ರೋಡು ಪ್ರಾರಂಭ ಆಗಿದೆ. ಯಾರೋ 10 ಕೋಟಿ ರೂಪಾಯಿ. ಇವತ್ತು ಅದರ ಜೊತೆಯಲ್ಲಿ ಪ್ರವಾಸಿ ಮಂದಿರದಿಂದ ಎಲ್ಲಿ ಬಸವರಾಜ ಪಾಟೀಲ್ ಅಲ್ಲಿ ಮಾಡ್ತಾ ಇದ್ವಿ ಅಲ್ಲಿವರೆಗೆ ಅದಕ್ಕೂ 10 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದಿಂದ ಹಣ ಬಿಡುಗಡೆ ಮಾಡಿದ್ವಿ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಕಾಡುಗೋಳದಲ್ಲಿ ಸುಮಾರು 40 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಇವತ್ತಲ್ಲಿ ಬಿಲ್ಡಿಂಗ್ ಕಟ್ಟಿ ಅಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಮಾಡ್ತಾರೆ. ಎಲ್ಲ ಆಗಿದೆ. ಅಭಿವೃದ್ಧಿ ಒಂದ್ ಕಡೆ ವಿಷಯ. ಚುನಾವಣೆ ಬಂದಾಗ ಚುನಾವಣೆ ಒಂದ್ ರೀತಿ ಬೇರೆ ಆದ್ರೂ ಕೂಡ ಆಗಿದೆ. ಸೋಲು ಗೆಲುವು ಸಹಜ. ಅದ್ರ ಬಗ್ಗೆ ನಾವು ಯಾರು ಕೂಡ ಚಿಂತನೆ ಮಾಡೋದಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ನನಗೇನ್ ಅನಿಸ್ತಾ ಇದೆ ಅಂದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವರು ಗೆದ್ದು ಸಚಿವರಾಗಿದ್ದಾರೆ. ಇವತ್ತು 100 ಕೋಟಿ ರೂಪಾಯಿ ಪಾಲ್ಕಿ ಕ್ಷೇತ್ರಕ್ಕೆ ವಿಶೇಷವಾದಂತ ಅನುದಾನ. ಅವ್ರ ಕರ್ತವ್ಯ ಇದೆ. ಆ ಕ್ಷೇತ್ರ ಜನ ಗೆಲ್ಲಿಸಿದಾರೆ. 100 ಕೋಟಿ ಅಲ್ಲ, 1000 ಕೋಟಿ ರೂಪಾಯಿ ಇವತ್ತು ವಿಶೇಷವಾದಂತ ಅನುದಾನ. ನಮ್ಮ ಪೌರಾಡಳಿತ ಸಚಿವರು, ಅವ್ರ ಪೌರಾಡಳಿತ ಸಚಿವರು 25 ಕೋಟಿ 35 ಕೋಟಿ ಬರೀ ಬೀದರ್ಗೆ ಹಾಕೊಂಡ್ ಬಿಟ್ರು. ಯಾಕಂದ್ರೆ ಅವ್ರು ಗೆದ್ದರಿಗೆ ಅವ್ರಿಗೆ ಗೆಲ್ಸ್ಯಾರ. ಆದ್ರೆ ನೀವು ನಿಮ್ ಭಾಗ್ಯ ಹೇಗ ಅಂದ್ರೆ ಇವತ್ತು ನೀವೆಲ್ಲ ಸೋಲಿಸಿದ್ರಿ. ಇವತ್ತು ಅದು ಪರಿಸ್ಥಿತಿಯಿಂದ ನಮ್ಮ ಹುಮ್ನಾಬಾದ್ ಕ್ಷೇತ್ರಕ್ಕೆ ವಿಶೇಷವಾದಂತ ಅನುದಾನ ಯಾವುದು ಬರ್ತಾ ಇಲ್ಲ. ನಾನು ಆದ್ರೂ ಕೂಡ ನಮ್ಮಿಬ್ರು ಸ್ನೇಹಿತರು ಸಚಿವರಿಗೆ ಹೇಳ್ತೀನಿ, ಸೋಲು ಗೆಲುವು ಇದೆ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಅವೆಲ್ಲ ನೋಡಿದ್ರಿ. ಮೊನ್ನೆ ಅಮೃತ ಯೋಜನೆ ನಾನು ನೋಡಿದೆ. ನಾನು ಇರ್ಲಿಲ್ಲ ಹುಮ್ನಾಬಾದಲ್ಲಿ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿದ್ದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಂದು ರಹೀಂ ಖಾನ್ ಅವರು ಉದ್ಘಾಟನೆ ಮಾಡಿದ್ರು. ತಮ್ಮೆಲ್ಲರೂ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಅದು 2021-22ರಲ್ಲಿ ನಾನು ಶಾಸಕನಾಗಿದ್ದಾಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಅದು ಹೋಗಿರೋದು 21-22ರಲ್ಲಿ. ಈ ಹೊಸದಾಗಿ ಯಾವುದು ಆಗಿಲ್ಲದು. ಅವ್ರು ಹೇಳ್ಕೋತಾರ ಪಾಪ. ನಾನ್ ಬಂದಾಗ 160 ಕೋಟಿ ತಂದ. ಆಯ್ತಪ್ಪ, 2023 ಮೇದಾಗ ಚುನಾವಣೆ. ಎಲ್ಲಿ ಹೋಯ್ತು ಪ್ರಪೋಸಲ್? ನನ್ನ ಹತ್ರ ಆರ್ಡರ್ ಕಾಪಿ ಇದೆ. ಯಾವಾಗ ಪ್ರಪೋಸಲ್ ಹೋಯ್ತು, ಯಾವಾಗ ಸ್ಯಾಂಕ್ಷನ್ ಆಯ್ತು, ಎಲ್ಲನೂ ಕೂಡ ಇದೆ. ಯಾರಿಗೂ ಕೂಡ ಸುಳ್ಳು ಹೇಳ್ತಕ್ಕಂಥದ್ದಲ್ಲ.
ಯಾವಾಗ ಆಯಿತು, ಯಾವಾಗಿಲ್ಲ ಎಲ್ಲರೂ ಕೂಡ ಇದೆ. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಕೊಡ್ತಿದೆ, ರಾಯಲ್ ಖಾನ್ ಅವರಿಗೆ ಕೊಡ್ತಿದೆ. ಇವತ್ತು ನಾವು ಮಾಡತಕ್ಕಂಥ ಕಾರ್ಯಗಳು ಹಿಂದೆ ಬಸವರಾಜ ಪಾಟೀಲ್ರವರು ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ 2003ರಲ್ಲಿ ಯಾವಾಗ ಹುಮ್ನಾಬಾದ್ ಉಪಚುನಾವಣೆ ಬಂತು, ಉಪಚುನಾವಣೆಯಲ್ಲಿ ಹುಮ್ನಾಬಾದ್ ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿದಾಗ ಬಸವರಾಜ ಪಾಟೀಲ್ ಅವರು ನಾನು ಒಂದೇ ಒಂದು ಎಸ್.ಎಂ. ಕೃಷ್ಣ ಡಿಮಾಂಡ್ ಮಾಡಿದ್ದು ಕಾರಂಜ ಪ್ರಾಜೆಕ್ಟ್ ನಿಂದ ಇವತ್ತು ಏನು ಹುಮ್ನಾಬಾದ್ ಮತ್ತು ಚುಡುಗುಪ್ಪ ಮತ್ತು ಎಲ್ಲ ಹಳ್ಳಿಗಳಿಗೆ ನೀರು ಕುಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ನಾವು ಹೇಳಿದಾಗ 2003ರಲ್ಲಿ ಸಾಹೇಬ್ ಈಶ್ವರ್ ಖಂಡ್ರೆಗೂ ಗುರ್ತಿದೆ ಅಂತ ನಾನು ಭಾವಿಸ್ತೀನಿ. ಧರಮ್ ಸಿಂಗ್ ಜಿಯವರು, ಖರ್ಗೆ ಜಿಯವರು, ಬಸವರಾಜ ಪಾಟೀಲ್ ಜಿಯವರು ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಹುಮ್ನಾಬಾದ್ ಮತ್ತು ಹಳ್ಳಿಕೇಡದಲ್ಲಿ ಆ ಕೆಲಸ ಇವತ್ತು ಕಾರಂಜಲಿಂದ ನೀರು ತರ್ತಕ್ಕಂಥ ಕೆಲಸ 2003ರಲ್ಲಿ ಪ್ರಾರಂಭ ಆಯಿತು. ಅದೇನೋ ದುರದೃಷ್ಟಕರ 2004 ಯಾಕಂದ್ರೆ 2020 ಮ್ಯಾಚ್ ಇತ್ತು, ಬರೀ 11 ತಿಂಗಳು ಮಾತ್ರ ನನಗೆ ಅವಧಿ ಸಿಗುತ್ತು. 2004ರಲ್ಲಿ ಚುನಾವಣೆ, ಅದು ಏನೋ ಹುಮ್ನಾಬಾದ್ ಕ್ಷೇತ್ರದನ್ನ ಗುರುತಿಲ್ಲ. ನಾನು ಸೋಲಿಸಿದ್ರು ಬರೀ 1100, 1200, 1300, 1400, ಗೆದ್ದಿದ್ರು 20,000, 25,000, 35,000. ಅದು ಏನೋ ನಾನು ಸೌಭಾಗ್ಯ ಅಂತ ನನಗೆ ಅನಿಸ್ತದೆ. ಇವತ್ತು ಸೋತರು ಕೂಡ ಇವತ್ತ ನಿಮ್ ಜೊತೆ ನಾನಿದ್ದೀನಿ, ಸರ್ಕಾರ ಇದೆ. ಇವತ್ತು ಈಶ್ವರ್ ಖಂಡ್ರೆ ಅವರು, ರೈಲ್ ಖಾನ್ ಅವರು, ಈ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಚಿವರು ನನ್ನ ಸ್ನೇಹಿತರಿದ್ದಾರೆ. ನಾವು ಹೋದ್ರು ನಮ್ಮದೇ ಆದಂತ ಒಂದು ಸ್ಥಾನ, ಮಾನ, ಗೌರವ ಕೊಟ್ಟು ಇವತ್ತು ಬೈರವಿ ಸುರೇಶ್ ಇರ್ಬೋದು, ಪ್ರಿಯಾಂಕ್ ಖರ್ಗೆಜಿ ಅವರು ಇರ್ಬೋದು. ಇವತ್ತು ನಾನು ಇಲ್ಲಿ ವೇದಿಕೆ ಮೇಲಿದ್ದೆ, ಡಾಕ್ಟರ್ ಶಂಕರ್ ಪಾಟೀಲ್ ಫೋನ್ ಮಾಡಿದ್ರು, ಇಲ್ಲ ಸರ್ ನನಗೆ ಗೊತ್ತಿಲ್ಲ, ನಾನು ಬೆಂಗಳೂರಿನಲ್ಲಿದ್ದೀನಿ, ನಾನು ಶುಭಾಶಯ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಅನೇಕ ಜನ ಸಚಿವರು ನಾವು ಬರೇ, ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಬರಬೇಕಾಗಿತ್ತು. ನಾನು ಮತ್ತು ಈಶ್ವರ್ ಖಂಡ್ರೆ ಅವರೇ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಒಪ್ಕೊಂಡಿದ್ರು. ಆದ್ರೆ ಅನಿವಾರ್ಯ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಕರ್ನಾಟಕ ಭವನ ಒಂದು ಏನು ಕೆಲವು ಕಾರ್ಯಗಳಲ್ಲಿ ರಿಯಪ್ರೆಸೆಂಟ್ ಆಗಿದೆ, ಇವತ್ತು ಅದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಅಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ, ಅವರು ಕೂಡ ಬರ್ಲಕ್ಕಾಗಿಲ್ಲ. ನಾವು ಈಶ್ವರ್ ಖಂಡ್ರೆ ಅವರು, ರೈಲ್ ಖಾನ್ ಅವರಂತೂ ನಿಮ್ ಜೊತೆಲಿ ಇದ್ದೇ ಇದ್ದೀವಿ. ತಾವೆಲ್ಲರೂ ಕೂಡ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ತಾವು ಯಾವ ರೀತಿ ನನ್ನ ಪ್ರೀತಿ ತೋರಿಸಿದ್ರಿ, ನನ್ನ ಜೀವಂತಿನವರೆಗೂ ಕೂಡ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಪ್ರೀತಿ ವಿಶ್ವಾಸ ಇವತ್ತು ಎಲ್ಲಗಿನ ದೊಡ್ಡದು. ಯಾಕಂದ್ರೆ ನಿಮ್ ಪ್ರೀತಿ ವಿಶ್ವಾಸ ಇವತ್ತು ನೋಡಿದಾಗ ಬಹಳ ಸಂತೋಷವಾಗಿದ್ದೀನಿ. ನಾನು ನನಗೇನು ಅನಿಸ್ತಾ ಇಲ್ಲ ನಾನು ಸೋತಿದ್ದೀನಿ ಅಥವಾ ಗೆದ್ದಿದ್ದೀನಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಿಮ್ಗೆಲ್ಲರ ಪ್ರೀತಿ ನೋಡಿದ್ರು ಇವತ್ತು ಬೆಳಿಗ್ಗೆಯಿಂದ ನಿಮ್ಮ ಪ್ರೀತಿ ಉತ್ಸಾಹ ನಮ್ಮ ಜೊತೆಲಿ ಹಿಂಗೆ ಇರಲಿ. ಬಸವರಾಜ ಪಾಟೀಲ್ ಪರಿವಾರ ಸದಾ ನಿಮ್ ಜೊತೆಲಿದೆ. ಯಾಕಂದ್ರೆ ನಿಮ್ಗೆ ಗುರುತಿದೆ, ಬೀದರ್ ಜಿಲ್ಲೆಯಲ್ಲಿ 3 ಪ್ರತಿಷ್ಠೆ ಇರ್ತಕ್ಕಂಥ ಪರಿವಾರಗಳು. ಇವತ್ತು ಭೀಮಣ್ಣ ಖಂಡ್ರೆ ಅವರ ಪರಿವಾರ ಒಂದ್ ಕಡೆ, ಇನ್ನೊಂದ್ ಕಡೆ ಗುರುಪಾದಪ್ಪ ನಾಗಮಾರಪಲ್ಲಿ ಅವರ ಪರಿವಾರ, ಇನ್ನೊಂದ್ ಕಡೆ ಹುಮ್ನಾಬಾದ್ ಬಸವರಾಜ ಪಾಟೀಲ್ ಪರಿವಾರ ಅಂತ ಇಡೀ ಜಿಲ್ಲೆಗೆ ಗೊತ್ತಿರ್ತಕ್ಕಂಥದ್ದು. ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಏನ್ ಹೋಗ್ಬೇಕು, ಎಲ್ಲೆಲ್ಲಿ ಏನ್ ಆಗ್ಬೇಕು ಅದೆಲ್ಲರೂ ಕೂಡ ತಾವು ನೋಡಿದ್ರಿ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ತಾವೆಲ್ಲರೂ ಕೂಡ ಬಂದಿದ್ರಿ, ಆಶೀರ್ವದಿಸಿದ್ರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮ್ಯಾಗಿರ್ಲಿ. ಯಾಕಂದ್ರ ಹಾರ್ಕೋಡ್ ಶ್ರೀಗಳು ಅವ್ರ ಪಾಪ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ನಾನು ಅಪ್ಪರ ಜೊತೆಯಲ್ಲಿ ಬಹಳ ಸಲಿಗೆಯಿಂದ, ಯಾಕಂದ್ರೆ ಅಪ್ಪಾಜಿಯವ್ರ ಜೊತೆಯಲ್ಲಿ ಬಹಳ ಸಂಬಂಧ ಲಿಂಗೈಕ ತಂದೆ ಬಸವರಾಜ ಪಾಟೀಲ್ ಅವರು ಹಿಡ್ಕೊಂಡು ನನ್ನವರೆಗೆ ನಮ್ದೆಲ್ಲ ಪರಿವಾರ ಜೊತೆಯಲ್ಲಿ ಶ್ರೀಗಳ ಬಹಳ ಸಂಬಂಧ ಇದೆ. ಅಪ್ಪಾಜಿಯವರು ಹೇಳಿದ್ರು ನನಗೆ ಮೊದಲೇ ಗುರ್ತಿಲ್ಲ, ನಾನು ಸುಮಾರು 7-8 ಕಾರ್ಯಕ್ರಮ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ. ನಾನು ಅಪ್ಪಾಜಿ ಒಂದೇ ಹೇಳ್ದ, ನಾನು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಅವ್ರ ಜೊತೆಲಿ ಅವ್ರ ಶಿಷ್ಯ ಅಪ್ಪಣ್ಣ, ನಾನು ಅಪ್ಪಣ್ಣ ಒಂದೇ ಹೇಳ್ದ, ನೀವು 7ವ 8ವ ಕಾರ್ಯಕ್ರಮ ನನಗೆ ಯಾವುದು ಬೇಕಾಗಿಲ್ಲ. ಅಪ್ಪಾಜಿಯವರು ಬರಬೇಕು, ನನಗೆ ಆಶೀರ್ವಾದ ಮಾಡಬೇಕು, ಅಪ್ಪಾಜಿಯವರ ಆಶೀರ್ವಾದ ತಗೋಬೇಕು ಅಂತ ನಾನು ಹೇಳಿದಾಗ ಪಾಪ ಅಪ್ಪಾಜಿಯವರು ಬೀದರ್ನಲ್ಲಿ, ಗುಲ್ಬರ್ಗಾದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದು ಆ ಕಾರ್ಯಕ್ರಮಗಳು ಮೊಟಕು ಮಾಡಿ ಇವತ್ತು ನನ್ನ ಹುಟ್ಟುಹಬ್ಬ ಒಂದು ಆಶೀರ್ವಾದ ಮಾಡಕ್ ತಾವು ಬಂದಿದ್ದೀರ. ತಮ್ಗೆಲ್ಲ ಬಸವರಾಜ ಪಾಟೀಲ್ ಪರಿವಾರಗಳಿದ್ದು ನಿಮಗೆ ಕೋಟಿ ಕೋಟಿ ನಾನು ನಮಸ್ಕಾರ ಹೇಳ್ತೀನಿ. ಇವತ್ತು ಗಂಗಾಧರ್ ಶಿವಾಚಾರ್ಯರಂತೂ ಸತತವಾಗಿ ನಾವು 3 ದಿವಸ ಇಟ್ಕೊಂಡು 1ನೇ ತಾರೀಕು, 2ನೇ ತಾರೀಕು, 31ನೇ ತಾರೀಕು ಶ್ರೀಗಳೆಲ್ಲ ಜೊತೆಯಲ್ಲೇ ಶ್ರೀಗಳ ಆಶೀರ್ವಾದ ಮಾಡಿಸಿ ನಮ್ಗೆಲ್ಲ ವೀರಭದ್ರೇಶ್ವರ ದಾಸೋಹದಲ್ಲೇ ನಮ್ಗೆಲ್ಲ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಆಗಿ ಇವತ್ತು ಅಲ್ಲಿರ್ತಕ್ಕಂಥ ಪಂಚ್ ಕಮಿಟಿ ಅಧ್ಯಕ್ಷ ವೀರಣ್ಣ ಪಾಟೀಲ್ರವರು, ಮಲ್ಲಿಕಾರ್ಜುನ ಮಾಶೆಟ್ಟಿಯವರು, ನಮ್ಮ ಬುಳ್ಳವರು, ಇನ್ನು ಅನೇಕ ಜನ, ದತ್ಕುಮಾರ್ ಚಿದ್ರಿಯವರು ಇವತ್ತೆಲ್ಲರೂ ಸೇರಿ ಇವತ್ತಲ್ಲೇ
ಒಂದು ಪ್ರಸಾದ ವ್ಯವಸ್ಥೆ ಕೂಡ ನಾವು ಮಾಡಿದೀವಿ ತಮಗೆಲ್ಲರಿಗೆ. ಯಾಕಂದ್ರೆ ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ, ಇನ್ನು ಈಶ್ವರ್ ಖಂಡ್ರೇಜಿ ಅವರು ಮಾತಾಡಬೇಕು, ರಹೀಂ ಖಾನ್ ಅವರು ಮಾತಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯ ಆಶೀರ್ವಚನ ಕೇಳಬೇಕು. ದಯಮಾಡಿ ತಾವು ಯಾರು ಕೂಡ ಹೇಳ್ಬೇಡ, ಒಂದು ದಿನ ಎಲ್ಲ ಊಟದ ವ್ಯವಸ್ಥೆ ಇದೆ, ಎಂಟರ್ಟೈನ್ಮೆಂಟ್ ಇದೆ. ತಾವು ದಯಮಾಡಿ ಎಲ್ಲರ ಒಂದು ಭಾಷಣ ಮತ್ತು ಆಶೀರ್ವಚನ ತಾವೆಲ್ಲ ಕೇಳ್ತೀರಾ ಅಂತ ನಾನು ಹೇಳಿ, ನಾನು ವಿಶೇಷವಾಗಿ ಇವತ್ತೆಲ್ಲ ನಮ್ಮ ಪರಿವಾರದವರು, ಅದ್ರ ಜೊತೆಯಲ್ಲಿ ನಮ್ಮ ಸೋದರರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಭೀಮರಾವ್ ಪಾಟೀಲ್ ಅವರು ಇರ್ಬೋದು, ಅದ್ರ ಜೊತೆಯಲ್ಲಿ ಹಂಗೆ ನನ್ನ ಸುಪುತ್ರರು ಅಭಿಷೇಕ್ ಪಾಟೀಲ್ ಅವರು, ಅಕ್ಷಯ್ ಪಾಟೀಲ್ ಅವರು ಇವತ್ತು ನಿಜವಾಗ್ಲೂ ಬಹಳ ನನಗೆ ಯಾವ ರೀತಿ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ಎಲ್ಲಾ ರೀತಿಯಿಂದ ಈ ಒಣ ಹುಟ್ಟು ಹಬ್ಬ ಅಂತಲ್ಲ, ಎಲ್ಲಾ ಇದರಲ್ಲಿ ಸಂಪೂರ್ಣವಾದಂತಹ ಸಹಕಾರ ತಾವು ಕೊಡ್ತಾ ಇದ್ರಿ. ಇದು ಬಸವರಾಜ್ ಪಾಟೀಲ್ ಪರಿವಾರ ಹಿಂಗೆ ಮುಂದುವರಿತಾ ಹೋಗಲಿ. ಇವತ್ತೆಲ್ಲ ನಾವು ಯಾವ ರೀತಿ ಇರಬೇಕು, ಒಳ್ಳೆ ರೀತಿಯಿಂದ ಸಮಾಜ ಸೇವೆಯಲ್ಲಿ ನಾವೆಲ್ಲ ತೊಡಗಿ ಸಮಾಜ ಸೇವೆ ಮಾಡೋಣ ಅಂತ ಬಸವರಾಜ್ ಪಾಟೀಲ್ ಪರಿವಾರ ವತಿಯಿಂದ ನಿಮ್ಗೆಲ್ಲ ಬಂದಂತ ಮಾನ್ಯರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತು ವಿರಾಮ ಕೊಟ್ಟು ಅದಕ್ಕ ತಮ್ಗೆಲ್ಲರಿಗೆ ನಾನು ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ಈಗಂತೂ ನಿಮ್ಗೆ ಗುರುತಿದೆ, ಹಿರಿಯರು ಯಾರಿದ್ದಾರೆ ಆದ್ರೆ ವೀರಣ್ಣ ಪಾಟೀಲ್ರು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು, ಭೂಷಣ್ಣ ಪಾಟೀಲ್ ಅವರು, ಶಿವರಾಜ್ ಪಾಟೀಲ್ ಅವರು ಎಲ್ಲ ಇದು ಆದ್ಮೇಲೆ ಸನ್ಮಾನ್ಯ ಶ್ರೀ ವೀರಣ್ಣ ಪಾಟೀಲ್ ಅವರು ಹಿರಿಯರಿದ್ದಾರ. ಇವತ್ತು ಅವರು ನಾವೆಲ್ಲ ಜೊತೆಗೂಡಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದೀವಿ. ಇವತ್ತು ರೇಣುಸಿದ್ದಪ್ಪ ಪಾಟೀಲ್ ಇದ್ದಾರ, ಗಣೇಶ್ ಪಾಟೀಲ್ ಇದ್ದಾರ, ಎಲ್ಲ ಪಾಟೀಲ್ ಪರಿವಾರದವರು ನಮ್ಮ ಜೊತೆಲಿ ಇದ್ದಾರ. ಅದಕ್ಕೆ ನನ್ನನ್ನು ಇವತ್ತು ಈ ರೀತಿ ತಾವೆಲ್ಲ ಸನ್ಮಾನ ಅಭಿನಂದಿಸಿದ್ವಿ. ನಿಮ್ಗೆಲ್ಲ ಕೋಟಿ ಕೋಟಿ अभिनंदन सल्लिसी ನನ್ನ 4 ಮಾತು ವಿರಾಮ ಕೊಡ್ತೀನಿ. जय हिंद। हुमनाबाद के कनारा बैंक के पीछे ब्रदर मोटर्स में मिलेंगे सभी तरह के 2 व्हीलर्स जैसे कि हीरो होंडा, टीवीएस, बजाज, सुजुकी और सभी कंपनी के इलेक्ट्रिक बाइक्स भी। इसके साथ ही साथ इनका एक और प्री ओन्ड सेकेंड हैंड शोरूम गुलबर्गा रोड नागलक्ष्मी ढाबे के रूबरू ओपन हुआ है, जहां पर 2 व्हीलर, 3 व्हीलर, 4 व्हीलर सभी मॉडर्न के गाड़ियां दस्तियाब होंगी और सभी गाड़ियों पर लोन फैसिलिटी ब्रदर फाइनेंस में ही अवेलेबल है। इसके अलावा लो डॉक्यूमेंट्स के साथ डिलीवरी दिया जाएगा। यहाँ ओकिनावा इलेक्ट्रिक बाइक और सुजुकी के सब डीलर्स भी है, तो एक बार जरूर विजिट करें। हुमनाबाद के बस स्टैंड के बिल्कुल बाजू साइड में एसएस पारा शॉपिंग मॉल में स्पेशल मैरिज सीजन, क्रिसमस और न्यू ईयर के लिए लेटेस्ट कलेक्शन लाए हैं, जो मिलेंगे रीजनेबल प्राइस में। सभी तरह के साड़ीज जैसे कि धर्मावरम, कांचीवरम साड़ी, ब्रांडेड शूटिंग शर्टिंग, मेंस वेयर, किड्स वेयर, लेडीज वेयर, कोट सूट, शेरवानी, कुर्ता पैजामा, ब्लेजर, रेमंड शूटिंग, आदित्य बिरला, सियाराम, सोलिनो और सभी तरह के ब्रांडेड आइटम एसएस पारा शॉपिंग मॉल पर मिलेंगे, तो एक बार विजिट करना ना भूले। पिछले साल की तरह इस साल भी चुड़गुप्पा के बस स्टैंड के बिल्कुल बाजू साइड ज़ारा रेडीमेड कलेक्शन में रमजान स्पेशल रखा गया है। 1199 में 2 जींस पैंट और 999 में 3 शर्ट और 2000 शॉपिंग करने पर एक बेल्ट फ्री रखा गया है। और मैरिज सीजन के लिए ब्रांडेड पैंट शर्ट भी मिलेंगे, जैसा कि शर्ट में रेड फिल्म, रेड स्टोन, स्टोरी, उर्बन, डॉट्स और जींस में रेड फ्लेम, कोमक, कुर्ता पैजामा, सूट, शेरवानी, टी शर्ट और सभी तरह के बैग्स भी यहाँ पर मिलेंगे।